ಎಲ್ಲರಿಗೂ ನಮಸ್ಕಾರ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಅನುಚ್ಛೇದ 32 ಮತ್ತು 226 ನೋಡಿದ್ದೀವಿ. ಅನುಚ್ಛೇದ 300, ಅನುಚ್ಛೇದ 32 ಮತ್ತು 226 ನೋಡಿದ್ದೀವಿ. ಅದರ ಭಾಗವಾಗಿ ನಾವು 5 ರಿಟ್ಗಳನ್ನು ಅಭ್ಯಾಸ ಮಾಡಬೇಕು. ವಿ ಹ್ಯಾವ್ ಟು ಡಿಸ್ಕಸ್ 5 ರಿಟ್ಸ್. ಆ ರಿಟ್ಗಳಲ್ಲಿ ಮೊದಲನೆಯ ರಿಟ್ಟನ್ನು ನಾವೇನು ಹೇಳ್ತೀವಿ ಅಂತಂದರೆ ಹೇಬಿಯಸ್ ಕಾರ್ಪಸ್ ಅಂತ ಹೇಳ್ತೀವಿ. ಹೇಬಿಯಸ್ ಕಾರ್ಪಸ್. ನೀವು ಹೇಬಿಯಸ್ ಕಾರ್ಪಸ್ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅನುಚ್ಛೇದ 21, ಇದರ ಈಚೆ 20, ಈಚೆ 22 ಇವುಗಳ ಬಗ್ಗೆ ತಿಳಿದುಕೊಂಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಇವುಗಳ ಬಗ್ಗೆ ತಿಳಿದುಕೊಂಡಿದ್ರೆ ಒಳ್ಳೆಯದು. ಆವಾಗ ನಿಮಗೆ ಹೇಬಿಯಸ್ ಕಾರ್ಪಸ್ ರಿಟ್ ಏನಿದೆ ಇದು ಸರಿಯಾದ ರೀತಿಯಲ್ಲಿ ಅರ್ಥ ಆಗುತ್ತೆ. ಇಲ್ಲಿ 20ರಲ್ಲಿ ನಾವು ಚರ್ಚೆ ಮಾಡ್ತೇವೆ. ಅನುಚ್ಛೇದ 20ರಲ್ಲಿ ಯಾರು ಅಕ್ಯೂಸ್ಡ್ ಇದ್ದಾರೆ, ಯಾರಿಗೆ ನಾವು ಅರೆಸ್ಟ್ ಮಾಡ್ತೀವಿ, ಅವ್ರಿಗೆ ಶಿಕ್ಷೆ ಕೊಡುವರಿದ್ದೀವಿ, ಅವ್ರ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅನುಚ್ಛೇದ 22ರಲ್ಲಿ ನಾವೇನು ಮಾಡ್ತೀವಿ, ಅರೆಸ್ಟ್ ಮಾಡಿದವರು, ಡಿಟೆನ್ಷನ್ ಮಾಡಿದವ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅನುಚ್ಛೇದ 21ರಲ್ಲಿ ನಾವು ಚರ್ಚೆ ಮಾಡುವುದು ಏನು ಅಂತಂದರೆ ಒಬ್ಬ ಮನುಷ್ಯನ ಸ್ವಾತಂತ್ರ್ಯವನ್ನು, ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ, ವ್ಯಕ್ತಿ ಸ್ವಾತಂತ್ರ್ಯ, ಜೀವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಎಕ್ಸೆಪ್ಟ್ ಹೊರತಾಗಿ ಅಂತಂದರೆ ದಟ್ ಈಸ್ ಆ್ಯಸ್ ಪರ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ದೆನ್ ಆಫ್ಟರ್ 1978 or after 1977 or 78, after Maneka Gandhi, it is due process of law. Procedure established by law, change it to due process of law ಅನ್ನೋದನ್ನು ನಾವು ತಿಳ್ಕೊಂಡ್ರೆ, ಅಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಅವಕಾಶ ಇಲ್ಲದೆ ಯಾವುದೇ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯವನ್ನು, ಅವರ ಜೀವವನ್ನು ನಾವು ಮೊಟಕುಗೊಳಿಸುವ, ತೆಗೆದುಕೊಳ್ಳುವ ಅವಕಾಶ ಯಾರಿಗೂ ಇಲ್ಲ. ಇಟ್ ಇಸ್ ದ ಮೀನಿಂಗ್ ಆಫ್ ಇಟ್. ಅದರ ಆಧಾರದ ಮೇಲೆ ಈ ಒಂದು ರಿಟ್ ಇದೆ. ಏನು ಹೇಳುತ್ತೆ ಫಸ್ಟ್ ನೋಡೋಣ. ವಾಟ್ ದ ರಿಟ್ ಸೇಸ್. ಎ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಈಸ್ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಈ ರೆಮಿಡಿಗಳು ನಮಗೆ ಎಲ್ಲಿ ಸಿಗ್ತವೆ? 32 ಮತ್ತು 226ರಲ್ಲಿ ಸಿಗ್ತವೆ. ಅವೈಲೇಬಲ್ ಅಂಡರ್ ದ ಇಂಡಿಯನ್ ಲಾ ಟು ಪ್ರೊಟೆಕ್ಟ್ ಅನ್ ಇಂಡಿವಿಜುವಲ್ಸ್ ಫಂಡಮೆಂಟಲ್ ರೈಟ್. ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳು. ಯಾವ ಹಕ್ಕುಗಳು? ಪರ್ಸನಲ್ ಲಿಬರ್ಟಿ, ಅವನ ವೈಯಕ್ತಿಕ ಸ್ವಾತಂತ್ರ್ಯವನ್ನು. ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ಫ್ರೇಸ್ ಯು ಮೇ ಹ್ಯಾವ್ ದ ಬಾಡಿ, ಬ್ರಿಂಗ್ ಹಿಮ್ ಬಾಡಿಲಿ ಅಂತ ಅರ್ಥಕ್ಕೆ. ಯು ಮೇ ಹ್ಯಾವ್ ದ ಬಾಡಿ. ಇಟ್ ಸರ್ವ್ಸ್ ಆಸ್ ಎ ಸೇಫ್ ಗಾರ್ಡ್ ಅಗೇನೆಸ್ಟ್. ನೋಡಿ, ಇದು ಇಲ್ಲೀಗಲ್ ಡಿಟೆನ್ಷನ್ ಮತ್ತು ಇಲ್ಲೀಗಲ್ ಇಂಪ್ರಿಸನ್ಮೆಂಟ್. ಒಬ್ಬ ವ್ಯಕ್ತಿಯನ್ನು ನೀವು ಕಾನೂನು ಬಾಹಿರವಾಗಿ ಸ್ಥಾನಬದ್ಧತೆಯಲ್ಲಿ ಇಡತಕ್ಕದ್ದಲ್ಲ ಮತ್ತು ಅವನನ್ನು ಸೆರೆವಾಸಕ್ಕೆ ಒಳಪಡಿಸುವ ಹಾಗಿಲ್ಲ ಮತ್ತು ಸ್ಥಾನಬದ್ಧತೆಯಲ್ಲಿ ಇಡುವ ಹಾಗಿಲ್ಲ. ಹೇಗೆ? ಕಾನೂನು ಬಾಹಿರವಾಗಿ ಇಡುವ ಅಧಿಕಾರ ಯಾರಿಗೂ ಇಲ್ಲ. ವಿದೌಟ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ನೋ. ದ ಆನ್ಸರ್ ಈಸ್ ನೋ. ಇನ್ ಇಂಡಿಯಾ the writ of habeas corpus can be issued by Supreme Court. ನೋಡಿ, ಆ ರೀತಿ ಮಾಡಿದಂತಹ ಸಂದರ್ಭದಲ್ಲಿ ಅನುಚ್ಛೇದ 32 ಅಥವಾ ಅನುಚ್ಛೇದ 226ರ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ಏನು ಮಾಡ್ಬೋದು? ಹೇಬಿಯಸ್ ಕಾರ್ಪಸ್ ರಿಟ್ಟನ್ನು ಜಾರಿಗೊಳಿಸಬಹುದು. ಹೇಬಿಯಸ್ ಕಾರ್ಪಸ್ ರಿಟ್ಟನ್ನು ಜಾರಿಗೊಳಿಸಿದರೆ ಆ ವ್ಯಕ್ತಿಯನ್ನು ತಕ್ಷಣದಿಂದ ಬಿಡುಗಡೆ ಮಾಡಬೇಕಾಗ್ತದೆ. he has to be released immediately ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ದಿಸ್ ಈಸ್ ವಾಟ್ ಈಸ್ ಮೆಂಟ್ ಬೈ ದಿ ಹೇಬಿಯಸ್ ಕಾರ್ಪಸ್ ಆರ್ಡರ್. ಇಲ್ಲಿ ಹೇಬಿಯಸ್ ಕಾರ್ಪಸ್ಸಲ್ಲಿ ನಾವು ಏನು ಮಹತ್ವ ಅಂತಂದರೆ ಅರೆಸ್ಟ್ ಅಥವಾ ಡಿಟೆನ್ಷನ್, ಸ್ಥಾನಬದ್ಧತೆ ಅಥವಾ ದಸ್ತಗಿರಿ ಇವೆರಡೂ ಕಾನೂನಾತ್ಮಕವಾಗಿದ್ದರೆ ಅಲ್ಲಿ ಹೇಬಿಯಸ್ ಕಾರ್ಪಸ್ ಇರಲ್ಲ, ಹೇಬಿಯಸ್ ಕಾರ್ಪಸ್ ರಿಟ್ ಕೊಡೋಕ್ಕೆ ಬರಲ್ಲ. ಅವು ಕಾನೂನಾತ್ಮಕವಾಗಿ ಇಲ್ಲದ ಸಂದರ್ಭದಲ್ಲಿ
ಏನು ಮಾಡ್ಬೋದು, ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟ್ ಏನು ಮಾಡ್ಬೋದು, ಹೇಬಿಯಸ್ ಕಾರ್ಪಸ್ ರಿಟ್ ಅರ್ಜಿಯನ್ನು ಜಾರಿಗೊಳಿಸ್ತದೆ. ಓಕೆ, ಫೀಚರ್ಸ್ ಆಫ್ ಹೇಬಿಯಸ್ ಕಾರ್ಪಸ್ ಇನ್ ಇಂಡಿಯಾ, ಭಾರತದಲ್ಲಿ ಯಾವ ರೀತಿ ಇದೆ ಇದು ಅನ್ನೋದನ್ನು ನಾವು ನೋಡೋದಾದರೆ, ವೈಶಿಷ್ಟ್ಯಗಳೇನು ಅನ್ನೋದಾದರೆ, ಇದರ ಉದ್ದೇಶ ಏನು ಅಂತ, ಉದ್ದೇಶ ಹೇಳಿದ್ದೀನಿ ನಾನು ನಿಮಗೆ. ಇಟ್ ಕಂಪೆಲ್ಸ್ ದ ಡಿಟೈನಿಂಗ್ ಅಥಾರಿಟಿ, ಯಾರು ಅವನನ್ನು ಹಿಡಿದಿಟ್ಟುಕೊಂಡಿರ್ತಾರೋ ಅವರ ಮೇಲೆ ಇದೊಂದು ಏನು ಒತ್ತಡ ಬರ್ತದೆ, ಏನು ಟು ಪ್ರೊಡ್ಯೂಸ್ ಡಿಟೈನ್ಡ್ ಇಂಡಿವಿಜುವಲ್. ಆ ರೀತಿ ಹಿಡಿದಿಟ್ಟುಕೊಂಡಂತಹ, ಸ್ಥಾನಬದ್ಧತೆಯಲ್ಲಿ ಇಟ್ಟುಕೊಂಡಂತಹ ವ್ಯಕ್ತಿಯನ್ನು ನೀವೇನು ಮಾಡಬೇಕು, ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ, ಮತ್ತು ನೀವು ಯಾಕೆ ಅವನನ್ನು ಏನು ಮಾಡಿದಿರಿ, ಸ್ಥಾನಬದ್ಧತೆಯಲ್ಲಿ ಇಟ್ಟಿದ್ದೀರಿ ಅಥವಾ ದಸ್ತಗಿರಿ ಮಾಡಿದಿರಿ ಅನ್ನೋದನ್ನು ಹೇಳಬೇಕಾಗುತ್ತೆ. ಇಫ್ ದ ಡಿಟೆನ್ಷನ್ ಈಸ್ ಫೌಂಡ್ ಟು ಬಿ ಅನ್ಲಾಫುಲ್, ನೋಡಿ ಅದು ಕಾನೂನು ಬಾಹಿರವಾಗಿದ್ದರೆ ಕೋರ್ಟ್ ಆರ್ಡರ್ಸ್ ದೇರ್ ರಿಲೀಸ್, ಅಂಥ ವ್ಯಕ್ತಿಗಳ ಬಿಡುಗಡೆಗೆ ಏನು ನ್ಯಾಯಾಲಯ ಆಜ್ಞೆ ಮಾಡ್ತದೆ ಈ ರಿಟ್ನಲ್ಲಿ, ಹೇಬಿಯಸ್ ಕಾರ್ಪಸ್ ರಿಟ್ಟಲ್ಲಿ. ಇದರಿಂದ ಬಂಧನಕ್ಕೆ ಕಾರಣವಾದ ಪ್ರಾಧಿಕಾರಕ್ಕೆ ಬಂಧಿತನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕೆಂದು ಆದೇಶಿಸಲಾಗುತ್ತದೆ ಮತ್ತು ಬಂಧನದ ಕಾರಣವನ್ನು ನ್ಯಾಯಸಮ್ಮತವಾಗಿ ಸಾಬೀತುಪಡಿಸಬೇಕು. ಬಂಧನ ಅಕ್ರಮವಾಗಿದೆ ಎಂದು ಕಂಡು ಬಂದರೆ ನ್ಯಾಯಾಲಯವು ಅವನನ್ನು ಬಿಡುಗಡೆ ಮಾಡುವಂತೆ ಆದೇಶ ಜಾರಿಗೊಳಿಸುತ್ತದೆ. ಇಲ್ಲೀಗಲ್ ಡಿಟೆನ್ಷನ್ ಈಸ್ ನಾಟ್ ಪರ್ಮಿಟೆಡ್. ನೋಡಿ, ಈ ಎಲ್ಲ ಹಕ್ಕುಗಳ ವಿಷಯದಲ್ಲೂ ಬರ್ತದೆ ಅದು. ಈ ಎಲ್ಲ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. 19 ಏನು ಓಡಾಡುವ ಸ್ವಾತಂತ್ರ್ಯ 19ರಲ್ಲಿ, 20, 21, 22 ನಾನು ಹೇಳಿದ್ನಲ್ಲ, ಈ ಎಲ್ಲ ಹಕ್ಕುಗಳ ರಕ್ಷಣೆ ಇದರಿಂದ ಆಗ್ತದೆ. ಯಾರು ರಿಟ್ ಅರ್ಜಿ ಸಲ್ಲಿಸ್ಬೋದು, ಹೇಬಿಯಸ್ ಕಾರ್ಪಸ್ ವಿಷಯದಲ್ಲಿ ಯಾರು ರಿಟ್ ಅರ್ಜಿ ಸಲ್ಲಿಸ್ಬೋದು ಅಂತ ನಾವೇನಾದರೂ ಅದಕ್ಕೆ ಉತ್ತರ ಹೇಳುವುದಾದರೆ, ಅವನು ಡಿಟೆನ್ಷನ್ನಲ್ಲಿರ್ತಾನೆ, ಅವನಿಗೆ ಎಷ್ಟೋ ಸಲ ಅವನೇ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳು ತೀರಾ ವಿರಳ. ಆದ್ದರಿಂದ ಅವನ ಗೆಳೆಯರು ಅಥವಾ ಸಂಬಂಧಿಕರು ಏನು ಮಾಡ್ಬೋದು, ಇಲ್ಲಿ ರಿಟ್ ಅರ್ಜಿಯನ್ನು ಹಾಕ್ಬೋದು. ಅವನೇ ಹಾಕ್ಬೇಕಂತೇನಿಲ್ಲ, ಅವನು ಹಾಕೋದಕ್ಕೆ ಸಾಧ್ಯತೆ ಇದ್ದರೆ ಹಾಕ್ಬೋದು, ಆದರೆ ಅಂಥ ಏನು ಚಾನ್ಸ್ಗಳು ತುಂಬ ಕಡಿಮೆ. ಅಂಥ ಸಂದರ್ಭದಲ್ಲಿ ಅವನ ಸಂಬಂಧಿಕರು ಅಥವಾ ಗೆಳೆಯರು ಈ ರಿಟ್ಟನ್ನು ಹಾಕಬಹುದು. ಇಫ್ ಇಟ್ ಈಸ್ ನಾಟ್ ನೆಸರಿ ಫಾರ್ ದ ಡಿಟೈನ್ಡ್ ಪರ್ಸನ್ ಟು ಫೈಲ್ ಪೆಟಿಷನ್ ಪರ್ಸನಲಿ, ಅವನೇ ಹಾಕ್ಬೇಕಂತಕ್ಕಂಥ ಏನು ಕಡ್ಡಾಯ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಇದಾದ ನಂತರ ಹೇಬಿಯಸ್ ಕಾರ್ಪಸ್ನಲ್ಲಿ ಇಲ್ಲಿ ಇದರ ವ್ಯಾಪ್ತಿ ಏನು ಅಂತ ನಾವು ನೋಡೋದಾದರೆ, ಇದರ ಕ್ಷೇತ್ರ ವ್ಯಾಪ್ತಿ ಏನು ಅಂತ ನೋಡಿದಾರೆ, ಇಟ್ ಅಪ್ಲೈಸ್ ಟು ಬೋತ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಅಥಾರಿಟೀಸ್. ನೋಡಿ, ಕೇವಲ ಪೊಲೀಸರಷ್ಟೇ ಅಲ್ಲ, ಬೇರೆಯವರು ಕೂಡ ಅವನನ್ನು ಈ ರೀತಿ ಇಲ್ಲಿಗಲ್ ಡಿಟೆನ್ಷನ್ ಮಾಡಿಕೊಡೋದು. ಯಾರೇ ಡಿಟೆನ್ಷನ್ ಮಾಡಿದ್ರು ನಾವು ಹೇಬಿಯಸ್ ಕಾರ್ಪಸ್ ಕೇಸ್ ಹಾಕ್ಬೋದು. ಒಬ್ಬ ಮನುಷ್ಯ ಮಿಸ್ಸಿಂಗ್ ಆದರೆ ನಾವು ಹೇಬಿಯಸ್ ಕಾರ್ಪಸ್ ಕೇಸ್ ಹಾಕ್ಬೋದು. ರಾಜ್ಯದ ಜವಾಬ್ದಾರಿ ಆಗ್ತದೆ, ಅವನ ಬಾಡಿಲಿ ಕೋರ್ಟ್ ಮುಂದೆ ತಂದು ನಿಲ್ಲಿಸೋದು ರಾಜ್ಯದ ಜವಾಬ್ದಾರಿ ಆಗ್ತದೆ. ಇಟ್ ಅಪ್ಲೈಸ್ ಟು ಬೋತ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಅಥಾರಿಟೀಸ್ ಇಫ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಅನ್ಲಾಫುಲ್ ಡಿಟೆನ್ಷನ್. ನೋಡಿ, ಅಕ್ರಮ ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಯಾರೇ ವ್ಯಕ್ತಿಯನ್ನು ಈ ರೀತಿ ಡಿಟೆನ್ಷನ್ ಮಾಡಿದರೆ, ಸ್ಥಾನಬದ್ಧತೆ ಮಾಡಿದರೆ, ಅರೆಸ್ಟ್ ಮಾಡಿದರೆ ಅಥವಾ ಸೆರೆವಾಸವನ್ನು ಮಾಡಿದರೆ ಇವ್ರನ್ನ ಬಿಡುಗಡೆ ಮಾಡೋದು ಕಡ್ಡಾಯವಾಗಿದೆ. ದ ರಿಟ್ ಈಸ್ ಅವೈಲೇಬಲ್ ಈವನ್ ಇನ್ ಕೇಸಸ್ ಆಫ್ ಪ್ರಿವೆಂಟಿವ್ ಡಿಟೆನ್ಷನ್. ನೋಡಿ, ಈ ಪ್ರಿವೆಂಟಿವ್ ಡಿಟೆನ್ಷನ್ನ ನಾವು ಏನು ಮಾಡ್ತೀವಿ ಅಂದರೆ, ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ಗಳಲ್ಲಿ ಮಾಡ್ತೀವಿ. ಈಗ ಕಾನೂನಿದೆ, ಪ್ರಿವೆಂಟಿವ್ ಡಿಟೆನ್ಷನ್ ಕಾನೂನುಗಳಿದ್ದಾವೆ ಸಾಕಷ್ಟು. ಅಂಥ ಕಾನೂನುಗಳ ಅಡಿಯಲ್ಲಿ ನಾವೇನು ಮಾಡ್ತೀವಿ, ಪ್ರಿವೆಂಟಿವ್ ಡಿಟೆನ್ಷನ್ ಮಾಡ್ತೀವಿ. ಒಂದು ವೇಳೆ ಅದು ದುರುದ್ದೇಶದಿಂದ ಕೂಡಿದೆ ಅಂತಂದರೆ, ದುರುದ್ದೇಶದಿಂದ ಅಂಥೇಳಿ ಸಾಬೀತಾದರೆ ನಾವೇನು ಮಾಡ್ತೀವಿ, ಅನುಚ್ಛೇದ 222ರಲ್ಲಿ ಅವ್ರನ್ನ ಬಿಡುಗಡೆಗೆ ನಾವು ಈ ರಿಟ್ ಉಪಯೋಗ ಮಾಡ್ಬೋದು. ಪ್ರಿವೆಂಟಿವ್ ಡಿಟೆನ್ಷನ್ ವಿಷಯದಲ್ಲಿಯೂ ಕೂಡ ನಾವು ಅದು ಕಾನೂನಾತ್ಮಕವಾಗಿಲ್ಲದ ಸಂದರ್ಭದಲ್ಲಿ ನಾವು ಹೇಬಿಯಸ್ ಕಾರ್ಪಸ್ ರಿಟ್ಟನ್ನು ಉಪಯೋಗ ಮಾಡಬಹುದು ಅನ್ನೋದನ್ನು ನಾವೆಲ್ಲ ಹೇಳ್ತೀವಿ. ಸಾಮಾನ್ಯವಾಗಿ ಏನು ಯಾವ ಸಂದರ್ಭದಲ್ಲಿ ಅಕ್ರಮವಾಗಿ ಅರೆಸ್ಟ್ ಮಾಡಿದರೆ ಮತ್ತು ಈ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ನಲ್ಲಿ ಆರ್ಟಿಕಲ್ 22 ಪ್ರಕಾರ ನಾವೇನು ಮಾಡ್ಬೋದು, ಹೇಬಿಯಸ್ ಕಾರ್ಪಸನ್ನು ಕ್ಲೇಮ್ ಮಾಡ್ಬೋದು ಅಂತಕ್ಕಂಥದ್ದು. ಆಮೇಲೆ ಈ ಹೇಬಿಯಸ್ ಕಾರ್ಪಸ್ ರಿಟ್ ಇಶ್ಯೂ ಮಾಡಬೇಕಂದ್ರೆ, ಹೇಬಿಯಸ್ ಕಾರ್ಪಸ್ ಇಶ್ಯೂ ಯಾವಾಗ ಮಾಡಬೇಕು, ಇದು ಜಾರಿ ಮಾಡಲಿಕ್ಕೆ ಏನು ಕಂಡೀಷನ್ನು ಅಂತ ನಾವು ನೋಡೋದಾದ್ರೆ, ಇಲ್ಲಿ ಮೊದಲನೇ ಕಂಡೀಷನ್ನು ಅದು ಏನಾಗಿರಬೇಕು, ಇಲ್ಲಿಗಲ್ ಆಗಿರಬೇಕು. ಲೀಗಲ್ ಅಥಾರಿಟಿ ಅಂದರೆ ಅಧಿಕಾರ ಇಲ್ಲದೆ ಆಗಿರಬೇಕು. ನೋಡಿ, ಬಂಧನವು ಅಕ್ರಮವಾಗಿರಬೇಕು
ಮತ್ತು ಅದು ಕಾನೂನಾತ್ಮಕ ಪ್ರಾಧಿಕಾರವಿಲ್ಲದೆ ಆಗಿರಬೇಕು. ಆಮೇಲೆ ಎರಡನೇದು ಏನಂದರೆ ಅದು ಮೂಲಭೂತ ಹಕ್ಕುಗಳನ್ನು ಹರಣ ಮಾಡ್ತಿರ್ಬೇಕು. ನೋಡಿ, ಫಂಡಮೆಂಟಲ್ ರೈಟ್ ವೈಲೇಷನ್ ಆಗಬೇಕು, ಫಂಡಮೆಂಟಲ್ ರೈಟ್ನ ಅವರು ವೈಲೇಟ್ ಮಾಡಿರಬೇಕು, ಮತ್ತು ಇನ್ನೊಂದು ಏನಾಗಿರಬೇಕು, ಇಲ್ಲೀಗಲ್ ಡಿಟೆನ್ಷನ್ ಇರಬೇಕು. ಅವ್ರನ್ನ ಹಿಡಿದಿಟ್ಕೊಂಡಿರೋದು ಕಾನೂನು ಬಾಹಿರವಾಗಿರ್ಬೇಕು. ಈ ಎರಡು ಕಂಡೀಷನ್ ಇದ್ದರೆ ನಾವೇನು ಮಾಡ್ಬೋದು, ಅವ್ರ ಮೇಲೆ ನಾವು ಹೇಬಿಯಸ್ ಕಾರ್ಪಸನ್ನು ತರ್ಬೋದು. ಆದರೆ ಹೇಬಿಯಸ್ ಕಾರ್ಪಸ್ಸಿನ ಮಿತಿಗಳೇನು, ನಾವು ವ್ಯಾಪ್ತಿ ನೋಡಿದ್ವಿ, ಮಿತಿನೂ ನೋಡ್ಬೋದು. ಏನು, ಎಮರ್ಜೆನ್ಸಿಯ ಸಂದರ್ಭದಲ್ಲಿ ನೋಡಿ, ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಈ ಎರಡು ಆರ್ಟಿಕಲ್ನ ಹೊರತುಪಡಿಸಿ ಉಳಿದವುಗಳನ್ನ ನಾವು ಸಸ್ಪೆನ್ಷನ್ನಲ್ಲಿ ಇಡ್ಬೋದು. ಉಳಿದ ಅನುಚ್ಛೇದಗಳನ್ನು ಸಸ್ಪೆನ್ಷನ್ನಲ್ಲಿ ಇಡ್ಬೋದು. ಅದು ನಾನು ಹೇಳಿದ್ನಲ್ಲ 359ರಲ್ಲಿ ಪ್ರಾವಧಾನ ಇದೆ. ಅನುಚ್ಛೇದ ನಾವು ಎಮರ್ಜೆನ್ಸಿಯನ್ನು ಆರ್ಟಿಕಲ್ 352ನಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ತರ್ತೀವಿ. ಈ ನ್ಯಾಷನಲ್ ಎಮರ್ಜೆನ್ಸಿ ತಂದಂಥ ಸಂದರ್ಭದಲ್ಲಿ ಆರ್ಟಿಕಲ್ 359ನಲ್ಲಿ ಪ್ರೆಸಿಡೆಂಟ್ ಅವರಿಗೆ, ರಾಷ್ಟ್ರಪತಿಯವರಿಗೆ ಅಧಿಕಾರ ಬರುತ್ತೆ. ಅವ್ರು ಏನು ಮಾಡ್ಬೋದು, ಹಿ ಕ್ಯಾನ್ ಇಶ್ಯೂ ಎ ಪ್ರೆಸಿಡೆನ್ಷಿಯಲ್ ಆರ್ಡರ್. ಈ ಪ್ರೆಸಿಡೆನ್ಷಿಯಲ್ ಆರ್ಡರ್ ಪ್ರಕಾರ ಅವ್ರು ಏನು ಮಾಡ್ಬೋದು, ಫಂಡಮೆಂಟಲ್ ರೈಟ್ನ ಸಸ್ಪೆಂಡ್ ಮಾಡ್ಬೋದು. ಇದು ಎಲ್ಲ ಫಂಡಮೆಂಟಲ್ ರೈಟ್ನು ಸಸ್ಪೆಂಡ್ ಮಾಡುವಂಥ ಅಧಿಕಾರ ಇತ್ತು. ಆದರೆ ನಾವೇನು ಮಾಡಿದ್ವಿ ಅಂತಂದರೆ, ಈ ಒಂದು ಸಂವಿಧಾನಿಕ ತಿದ್ದುಪಡಿಯಲ್ಲಿ 1978ರ ಸಂವಿಧಾನ ತಿದ್ದುಪಡಿ 44ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಏನು ಮಾಡಿದ್ವಿ ಅಂತಂದರೆ, ನೀವು 359ಕ್ಕೆ ತಿದ್ದುಪಡಿ ಮಾಡಿದ್ವಿ. ಅಂದರೆ ಎಮರ್ಜೆನ್ಸಿ ಇದ್ದರೂ ಕೂಡ, ತುರ್ತು ಪರಿಸ್ಥಿತಿ ಇದ್ದರೂ ಕೂಡ ಅಂಥ ಸಂದರ್ಭದಲ್ಲಿ 20 ಮತ್ತು 21 ನೀವು ಅಮಾನತು ಇಡುವಂತಹ ಏನು ಅಧಿಕಾರ ಇತ್ತಲ್ಲ, ಅದನ್ನು ಇದರಲ್ಲಿ 44ನೇ ತಿದ್ದುಪಡಿಯಲ್ಲಿ ತೆಗೆದು ಹಾಕಲಾಯಿತು. ಹಾಗಿದ್ರೆ ಇವತ್ತಿನ ಲಿಮಿಟೇಷನ್ ಏನು ಅಂತಂದರೆ, 20, 21 ಹೊರತುಪಡಿಸಿ ಉಳಿದ ವಿಷಯದಲ್ಲಿ ನಾವೇನು ಮಾಡ್ಬೋದು, ಮೂಲಭೂತ ಹಕ್ಕುಗಳನ್ನ ನಾವು ಏನು ಸಸ್ಪೆನ್ಷನ್ನಲ್ಲಿ ಇಡ್ಬೋದು ಅಂತಕ್ಕಂಥದ್ದು. ದೆನ್ ಎನದರ್ ಥಿಂಗ್ ವಾಟ್ ವಿ ಕ್ಯಾನ್ ಸಿ ಹಿಯರ್ ಈಸ್, ಸೆಕೆಂಡ್ ಈಸ್ ಜುಡಿಷಿಯಲ್ ಡಿಸ್ಕ್ರಿಷನ್. ನೋಡಿ, ಯಾವುದೇ ರಿಟ್ ಇಶ್ಯೂ ಮಾಡಬೇಕಾದ್ರೂ ಜುಡಿಷಿಯರಿ ಹ್ಯಾಸ್ ಗಾಟ್ ಇಟ್ಸ್ ಓನ್ ಡಿಸ್ಕ್ರಿಷನರಿ ಪವರ್. ಅದು ತನ್ನ ವಿವೇಚನೆ ಅಧಿಕಾರದಲ್ಲಿ ರಿಟ್ ಅನ್ನು ಇಶ್ಯೂ ಮಾಡುತ್ತೆ. ಕೋರ್ಟ್ ಮೇ ರಿಜೆಕ್ಟ್ ದ ಪೆಟಿಷನ್ ಇಫ್ ದ ಡಿಟೆನ್ಷನ್ ಈಸ್ ಫೌಂಡ್ ಟು ಬಿ ಇನ್ ಅಕಾರ್ಡೆನ್ಸ್ ವಿತ್ ಎಸ್ಟಾಬ್ಲಿಷ್ಡ್ ಲೀಗಲ್ ಪ್ರೊಸೀಜರ್ಸ್. ನೋಡಿ, ಕಾನೂನಾತ್ಮಕವಾದ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿ ಮಾಡಿದ್ದರೆ ಅಥವಾ ಸ್ಥಾನಬದ್ಧತೆಯಲ್ಲಿ ಇಟ್ಟಿದ್ದರೆ ಅಂತಹ ಸಂದರ್ಭದಲ್ಲಿ ಹೇಬಿಯಸ್ ಕಾರ್ಪಸ್ ಇಶ್ಯೂ ಮಾಡೋಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಈ 2 ಪಾಯಿಂಟ್ಗಳನ್ನ ನಾವಿಲ್ಲಿ ನೋಡ್ಬೋದು. ದೆನ್ ನಾನ್ ಅಪ್ಲಿಕೇಬಿಲಿಟಿ. ಯಾವ ಸಂದರ್ಭದಲ್ಲಿ ಹೇಬಿಯಸ್ ಕಾರ್ಪಸ್ಸು ಅಪ್ಲೈ ಆಗೋದಿಲ್ಲ, ಯಾವಾಗ ನೋಡಿ, ಈಗ ಅವರನ್ನು ಹಿಡಿದಿಟ್ಕೊಂಡಿರುವಂಥದ್ದು ಕಾನೂನಾತ್ಮಕವಾಗಿದೆಯೋ ಆವಾಗ ಅದು ವ್ಯಾಲಿಡ್ ಆಗೋದಿಲ್ಲ. ಈಸ್ ಅಂಡರ್ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್. ಕೋರ್ಟ್ನ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ಗಳಲ್ಲಿ ಅರೆಸ್ಟ್ ಮಾಡಿದರೆ ಅಥವಾ ವ್ಯಾಲಿಡ್ ಲಾ ಮುಖಾಂತರ ಅರೆಸ್ಟ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ಹೇಬಿಯಸ್ ಕಾರ್ಪಸನ್ನು ಇಶ್ಯೂ ಮಾಡೋಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇಲ್ಲಿ ಕೆಲವೊಂದು ಪ್ರಕರಣಗಳನ್ನು ನೋಡೋಣ. 1ನೇ ಪ್ರಕರಣ ಬಂದು ಕಾನು ಸನ್ಯಾಲ್ ವರ್ಸಸ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಈ ಪ್ರಕರಣದಲ್ಲಿ ದ ಕೋರ್ಟ್ ಕ್ಲಾರಿಫೈಡ್ ದ್ಯಾಟ್ ದ ರಿಟ್ ಈಸ್ ಕನ್ಸರ್ನ್ಡ್ ವಿತ್ ದ ಲಿಗ್ಯಾಲಿಟಿ ಆಫ್ ದ ಡಿಟೆನ್ಷನ್ ಆ್ಯಂಡ್ ನಾಟ್ ದ ಗಿಲ್ಟ್ ಆರ್ ಇನೋಸೆನ್ಸ್. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ತಿಳ್ಕೊಳ್ಳಿ, ಹೇಬಿಯಸ್ ಕಾರ್ಪಸ್ಸಲ್ಲಿ ಒಬ್ಬ ವ್ಯಕ್ತಿಯನ್ನು ಬಿಡುಗಡೆ ಮಾಡಿದರೆ ಅದು ಅವನ ಶಿಕ್ಷೆಯಿಂದ ಮುಕ್ತ ಅಂತಲ್ಲ, ಚಾರ್ಜಸ್ಸಿಂದ ಮುಕ್ತ ಅಂತಲ್ಲ. ಅವನ ಅರೆಸ್ಟ್ ಇಲ್ಲೀಗಲ್ ಅಷ್ಟೇ. ಅವನ ಅರೆಸ್ಟು ಇಲ್ಲೀಗಲ್. ಅರೆಸ್ಟು ಅಕ್ರಮವಾಗಿದ್ದರೆ ಅಥವಾ ಕಾನೂನು ಬಾಹಿರವಾಗಿದ್ದರೆ ಅವನನ್ನು ಬಿಡುಗಡೆ ಮಾಡಿಸುವ ಕೆಲಸ ಮಾತ್ರ ಹೇಬಿಯಸ್ ಕಾರ್ಪಸ್ಸಲ್ಲಿರುತ್ತೆ. ಅದನ್ನು ಬಿಟ್ಟರೆ ಅದನ್ನು ಅರೆಸ್ಟ್ ಮಾಡಿದಂಥವ್ರಿಗೆ ಶಿಕ್ಷೆ ಕೊಡೋದಾಗಲಿ ಬೇರೆ ಯಾವ ವಿಷಯಗಳು ಅದರಲ್ಲಿ ಅಡಕಾಗಿರೋದಿಲ್ಲ. ಇಟ್ ಈಸ್ ಎ ವೆರಿ ಆಸ್ ಸಿಂಪಲ್ ಆಸ್ ದ್ಯಾಟ್. ಓನ್ಲಿ ಟು ಸಿ ದ್ಯಾಟ್ ಎ ಪರ್ಸನ್ ಹೂ ಈಸ್ ಅರೆಸ್ಟೆಡ್ ಇಲ್ಲಿಗಲಿ ಈಸ್ ರಿಲೀಸ್ಡ್, ಈಸ್ ಮೇಡ್ ಫ್ರೀ. ಹೀಸ್ 21 ಈಸ್ ಕಮಿಂಗ್ ಬ್ಯಾಕ್. ಹೀಸ್ ಆರ್ಟಿಕಲ್ 21 ಈಸ್ ಕಮಿಂಗ್ ಬ್ಯಾಕ್. ಅರೆಸ್ಟ್ ಈಸ್ ಆರ್ಟಿಕಲ್ 21 ಈಸ್ ಗಾನ್ ಆ್ಯಂಡ್ ಹೇಬಿಯಸ್ ಕಾರ್ಪಸ್ ಮೇಕ್ಸ್ ಯುವರ್ ಆರ್ಟಿಕಲ್ 21 ಕಮ್ಸ್ ಬ್ಯಾಕ್ ಅಂತ ಹೇಳ್ಬೋದು ನಾವು. ಅದನ್ನು ಈ ಕಾನೂನು ಸನ್ಯಾಲ್ ಪ್ರಕರಣದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ಗಿಲ್ಟ್ ಬಗ್ಗೆ ಆಗಲಿ ಅವನ ಇನೋಸೆನ್ಸ್ ಬಗ್ಗೆ ಆಗಲಿ ಇಲ್ಲಿ ಚರ್ಚೆ ನಡೆಯೋದಿಲ್ಲ, ಅದರ ನ್ಯಾಯಿಕ ವಿಚಾರಣೆ ಆಗಿರೋದಿಲ್ಲ. ಅವನ ಅರೆಸ್ಟ್ ಏನಿದೆ ಅದು ಕಾನೂನಾತ್ಮಕವಾಗಿಲ್ಲ, ಅದಕ್ಕೆ ಅವನ್ನ ರಿಲೀಸ್ ಮಾಡ್ತಾರೆ ಅಷ್ಟೇ. ಅಷ್ಟಕ್ಕೇ ಹೇಬಿಯಸ್ ಕಾರ್ಪಸ್ ಸೀಮಿತವಾಗಿರ್ತದೆ ಅಂತಕ್ಕಂಥದ್ದು ತಿಳ್ಕೊಬೇಕು. ಆಮೇಲೆ ಇದರಲ್ಲಿ ಭಾಳ ಫೇಮಸ್ ಕೇಸು, ನಾನು ಬಹಳಷ್ಟು ಸಲ ಇದನ್ನು ಚರ್ಚೆ ಮಾಡಿದ್ದೀನಿ. ಏನು ಕೇಸ್ ಅಂತಂದರೆ ADM ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ ಅಂತಕ್ಕಂತಹ ಕೇಸು. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಇದು ಸಂವಿಧಾನ ಪೀಠದ ಒಂದು ಪ್ರಕರಣ.
ಈ ಪ್ರಕರಣ ಆ್ಯಕ್ಚುಲಿ ನಮ್ಮ ಹೇಬಿಯಸ್ ಕಾರ್ಪಸ್ನ ಡಾಕ್ಟ್ರಿನ್ ಇದೆಯಲ್ಲ ಅದಕ್ಕೆ ಕಪ್ಪು ಚುಕ್ಕೆ ಅಂತ ಹೇಳ್ಬೋದು ನಾವು. ಇಟ್ ಈಸ್ ಎ ಇನ್ ದಿಸ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳ್ತೀವಿ ನಾವು. ಇಟ್ ಈಸ್ ಕಾಲ್ಡ್ ಆಸ್ ಎ ಬ್ಯಾಕ್ ಸ್ಪಾಟ್, ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳ್ತೀವಿ. ಯಾಕೆ ಹಿಂಗೆ ಹೇಳ್ತೀವಿ ಅಂತಂದರೆ ಈ ಪ್ರಕರಣದಲ್ಲಿ ಸಂವಿಧಾನ ಪೀಠ ಏನು ಮಾಡುತ್ತೆ, 4 ಜಡ್ಜ್ಗಳು ಜಜ್ಮೆಂಟನ್ನು ಹೇಗೆ ಕೊಡ್ತಾರೆ ಅಂತಂದರೆ, ಈ ರಾಜಕೀಯ ದುರುದ್ದೇಶದಿಂದ ಅರೆಸ್ಟ್ ಆದಂತಹ ನೂರಾರು ಜನರ ಅರೆಸ್ಟನ್ನು ಇವರು ಹೆಬಿಯಸ್ ಕಾರ್ಪಸ್ಸಲ್ಲಿ ಪ್ರಶ್ನೆ ಮಾಡಿದಾಗ ಹೈಕೋರ್ಟ್ಗಳು ಅವ್ನು ರಿಲೀಸ್ ಮಾಡಿದ್ರು ಕೂಡ ಇವೆಲ್ಲ ಕೇಸ್ಗಳನ್ನು ಒಗ್ಗೂಡಿಸಿ ಒಂದು ಸಿಂಗಲ್ ಕೇಸ್ ಮಾಡಿ ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಮಗೆ ಹೇಬಿಯಸ್ ಕಾರ್ಪಸ್ ಇನ್ವೋಕ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಯಾಕೆ ಅಧಿಕಾರ ಇಲ್ಲ ಅಂತಂದರೆ ಅನ್ನೋದನ್ನು ನಾವು ಹಿಂದೆ ಹೇಳಿದ್ನಲ್ಲ ನಾನು ನಿಮಗೆ. ಯಾಕೆ ಅಧಿಕಾರ ಇಲ್ಲ ಅಂದರೆ, ಇವಾಗ ನ್ಯಾಷನಲ್ ಎಮರ್ಜೆನ್ಸಿ ಇದೆ. ಆ ಎಮರ್ಜೆನ್ಸಿಯಲ್ಲಿ 359 ಆಪರೇಟ್ ಆಗುತ್ತೆ. ಅದರ ಪ್ರಕಾರ ರಾಷ್ಟ್ರಪತಿಗಳು ಏನು ಒಂದು ಪ್ರೆಸಿಡೆನ್ಷಿಯಲ್ ಆರ್ಡರ್ ಹೊರಡಿಸಿದ್ದಾರೆ. ಆದ್ದರಿಂದ ಎಲ್ಲ ಮೂಲಭೂತ ಹಕ್ಕುಗಳು ಸಸ್ಪೆಂಡ್ ಆಗಿದ್ದಾವೆ, 32 ಸಮೇತ ಸಸ್ಪೆಂಡ್ ಆಗಿದೆ ಅನ್ನೋ ಲೆಕ್ಕದಲ್ಲಿ ಏನಾಗುತ್ತೆ, ಜಡ್ಜ್ಮೆಂಟನ್ನು ಕೊಡ್ತಾರೆ. 32 ಕೂಡ ಏನಾಗಿದೆ ಇಲ್ಲಿ ಸಸ್ಪೆಂಡ್ ಆಗಿದೆ ಅನ್ನುವ ರೀತಿಯಲ್ಲಿ ಜಡ್ಜ್ಮೆಂಟನ್ನು ಕೊಡ್ತಾರೆ, ಈ ಪ್ರಕರಣದಲ್ಲಿ ಕೊಡ್ತಾರೆ. ಆದರೆ ಇಲ್ಲಿ ಹನ್ಸ್ರಾಜ್ ಖನ್ನಾ ಅಂತಕ್ಕಂಥ HR ಖನ್ನಾ ಅಂತಕ್ಕಂಥ ಒಬ್ಬ ಜಡ್ಜ್ ಏನು ಮಾಡ್ತಾರೆ, ಡಿಸೆಂಟ್ ಜಡ್ಜ್ಮೆಂಟ್ ಕೊಡ್ತಾರೆ. ಹಿ ಗಿವ್ಸ್ ಎ ಡಿಸೆಂಟ್ ಜಡ್ಜ್ಮೆಂಟ್. ಇವ್ರೇನು ಹೇಳ್ತಾರೆ, ವೆದರ್ ಯುವರ್ ಕಾನ್ಸ್ಟಿಟ್ಯೂಷನ್ ಈಸ್ ದೇರ್ ಆರ್ ನಾಟ್, ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಕೆನಾಟ್ ಬಿ ಟೇಕನ್ ಅವೇ ಬೈ ಆರ್ಬಿಟ್ರರಿ ಮೆಥಡ್ಸ್. ನೀವು ಆರ್ಬಿಟ್ರರಿಯಾಗಿ ನೀವು ಅವನ್ನ ವ್ಯಕ್ತಿಯನ್ನು ಆ ರೀತಿ ಬಂಧನದಲ್ಲಿ ಇಡಕ್ಕೆ ಆಗೋದಿಲ್ಲ ಅಂತಕ್ಕಂಥ ವಿಷಯವನ್ನು ಇಲ್ಲಿ ಏನು ಹೇಳ್ತಾರೆ, ಈ ಪ್ರಕರಣದಲ್ಲಿ ಹೇಳ್ತಾರೆ. ಹೇಳಿದ ಈ ಪ್ರಕರಣ ಇದೆಯಲ್ಲ ಇದು ಮುಂದೆ ಕಾನೂನಾಗುತ್ತೆ. 44ನೇ ತಿದ್ದುಪಡಿಯಲ್ಲಿ ಇದನ್ನು ನಾವೇನು ಮಾಡ್ತೀವಿ, HR ಖನ್ನವರ ಅಭಿಪ್ರಾಯವನ್ನು 44ನೇ ತಿದ್ದುಪಡಿಯಲ್ಲಿ ಜಾರಿಗೆ ತರ್ತೀವಿ ಅಂತಕ್ಕಂಥದ್ದನ್ನು ನೋಡ್ಬೋದು. ಈ ಪ್ರಕರಣಕ್ಕೆ ಹೇಬಿಯಸ್ ಕಾರ್ಪಸ್ ಪ್ರಕರಣ ಅಂತೇಳಿನೇ ಇದು ಫೇಮಸ್ ಆಗಿರುವಂತಹ ಪ್ರಕರಣ ಅನ್ನೋದನ್ನು ನೀವಿಲ್ಲಿ ತಿಳ್ಕೊಬೇಕು. ಇನ್ನು ಕೊನೆಯ ಪ್ರಕರಣ ಸುನಿಲ್ ಬಾತ್ರಾ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್. ಇದೇನಾಗುತ್ತೆ ಅಂದರೆ, ಈ ಹೇಬಿಯಸ್ ಕಾರ್ಪಸ್ನ ಏನು ಅಧಿಕಾರ ವ್ಯಾಪ್ತಿ ಇದೆಯಲ್ಲ ಇದನ್ನು ಇನ್ನೂ ಹೆಚ್ಚು ವಿಂಗಡಿಸ್ತಾರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದವರು. ಏನು ಮಾಡ್ತಾರೆ ಈ ಪ್ರಕರಣದಲ್ಲಿ ಅಂತಂದರೆ, ದ ಸ್ಕೋಪ್ ಆಫ್ ಹೇಬಿಯಸ್ ಕಾರ್ಪಸ್ ಈಸ್ ಯೂಸ್ ಟು ಅಡ್ರೆಸ್ ದ ಪ್ರಿಸನ್ ಕಂಡೀಷನ್ಸ್ ಆ್ಯಂಡ್ ಅಪ್ಹೋಲ್ಡ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತಾರೆ. ನೀವು ಪ್ರಿಸನ್ನಲ್ಲಿ ಇಟ್ಟಂತಹ ಏನು ವ್ಯಕ್ತಿಗಳಿದಾರಲ್ಲ ಅವ್ರನ್ನ ಮನುಷ್ಯರ ರೀತಿಯಲ್ಲಿ ನೋಡಬೇಕು, ಪ್ರಾಣಿಗಳ ರೀತಿಯಲ್ಲಿ ನೋಡಬಾರ್ದು. ಅವ್ರನ್ನ ಹೀನಾಯ ಸ್ಥಿತಿಯಲ್ಲಿ ಇಡುವುದನ್ನು ಕೂಡ ಹೇಬಿಯಸ್ ಕಾರ್ಪಸ್ ವ್ಯಾಪ್ತಿಯಲ್ಲಿ ತಂದು ಅನೇಕ ಗೈಡ್ಲೈನ್ಸ್ಗಳನ್ನು ಸುಪ್ರೀಂ ಕೋರ್ಟ್ ಕೊಡ್ತದೆ. ಅಂದರೆ ಹೇಬಿಯಸ್ ಕಾರ್ಪಸ್ನ ಉದ್ದೇಶ, ಆಲ್ವೇಸ್ ಕೋರ್ಟ್ ವಿಲ್ ಗೋ ಟು ದ ರೂಟ್ ಆಫ್ ದಿ ಕಾನ್ಸೆಪ್ಟ್. ಹೇಬಿಯಸ್ ಕಾರ್ಪಸ್ನ ಕಾನ್ಸೆಪ್ಟ್ ಏನು ಅಂತಂತಂದರೆ, ಆರ್ಟಿಕಲ್ 21 ಯಾವುದೇ ವ್ಯಕ್ತಿಯ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ ಆಗಲಿ ಅಥವಾ ಅವನ ಜೀವನ ಆಗಲಿ ಅದು ಡಿಗ್ನಿಫೈಡ್ ಇರಬೇಕು. ಒಬ್ಬ ವ್ಯಕ್ತಿ ಜೈಲಿನಲ್ಲಿ ಇದ್ದಾನೆ ಅಂತ ತಕ್ಷಣ ಅವನಿಗೆ ಆರೋಗ್ಯದ ದೃಷ್ಟಿಯಿಂದ, ಅವನ ಅಲ್ಲಿರ್ತಕ್ಕಂಥ ದಿನ ಕರ್ಮಗಳ ದೃಷ್ಟಿಯಿಂದ ಅವನಿಗೂ ಕೂಡ ನಾವು ಏನು ಮಾಡಬೇಕು ಅಂತ, ಅವನು ಜೈಲಿನಲ್ಲಿ ಇರ್ತಾನೆ ಆದರೆ ಅವನಿಗೆ ಕನಿಷ್ಠ ಪಕ್ಷದ ಮಾನವೀಯ ವ್ಯವಸ್ಥೆಗಳನ್ನ ಮಾಡಿಕೊಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಅದರ್ವೈಸ್ ಇಟ್ ಈಸ್ ಅಗೇನ್ಸ್ಟ್ ದ ಪ್ರಿನ್ಸಿಪಲ್ ಆಫ್ ಹೇಬಿಯಸ್ ಕಾರ್ಪಸ್ ಅನ್ನೋದನ್ನು ಸುಪ್ರೀಂ ಕೋರ್ಟು ಈ ಪ್ರಕರಣದಲ್ಲಿ ಹೇಳಿದೆ ಅನ್ನೋದನ್ನು ಹೇಳ್ತಾ ಈ ಹೇಬಿಯಸ್ ಕಾರ್ಪಸ್ನ ವಿಷಯವನ್ನು ಇಲ್ಲಿಗೆ ಮುಗಿಸೋಣ. ಈ ಹೇಬಿಯಸ್ ಕಾರ್ಪಸ್ನ ಬಗ್ಗೆ ನಾವು ಉಪಸಂಹಾರವನ್ನು ಮಾಡೋದಾದರೆ ಇದೊಂದು ಅನುಚ್ಛೇದ 21 ಪುಷ್ಟೀಕರಿಸುವಂತಹ ಒಂದು ವ್ಯವಸ್ಥೆ ಹೇಬಿಯಸ್ ಕಾರ್ಪಸ್. ಮತ್ತು ಇದನ್ನು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಎರಡೂ ಇಶ್ಯೂ ಮಾಡಲಿಕ್ಕಿದ್ದೇವೆ. ಒಬ್ಬ ವ್ಯಕ್ತಿ ಅನಧಿಕೃತವಾಗಿ ಅವನನ್ನು ನೀವು ದಸ್ತಗಿರಿ ಮಾಡಿದರೆ, ಅರೆಸ್ಟ್ ಮಾಡಿದರೆ, ಅಂತಹ ವ್ಯಕ್ತಿಯನ್ನು ಕೋರ್ಟಿನ ಮುಂದೆ ತಂದು ನಿಲ್ಲಿಸು ಅಂತ ಹೇಳುವಂತಹ ಅಧಿಕಾರ ಕೋರ್ಟಿಗಿದೆ. ಇಲ್ಲಿ ಏನು ಅಂತಂದರೆ, ಆ ರೀತಿ ತಪ್ಪು ಕಾನೂನನ್ನು ಜಾರಿಗೊಳಿಸಿ ತಪ್ಪು ರೀತಿಯಲ್ಲಿ ಅರೆಸ್ಟ್ ಮಾಡಿದಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡುವುದಾಗಲಿ ಅಥವಾ ಈ ವ್ಯಕ್ತಿ ಗಿಲ್ಟಿ ಹೌದೋ ಅಲ್ಲ ಅನ್ನೋದಾಗಲಿ ಇದರಲ್ಲಿ ಚರ್ಚೆ ಆಗೋದಿಲ್ಲ. ಅವನ ಬಂಧನ ಕಾನೂನಾತ್ಮಕವಾಗಿಲ್ಲದ ಸಂದರ್ಭದಲ್ಲಿ ಹೇಬಿಯಸ್ ಕಾರ್ಪಸ್ ವರ್ಕ್ ಆಗುತ್ತೆ. ಮತ್ತು ಇಲ್ಲಿ ಲೂಕಸ್ ಸ್ಟ್ಯಾಂಡೈ ರಿಲ್ಯಾಕ್ಸ್ ಆಗುತ್ತೆ. ಅವನ ರಿಲೇಟಿವ್ಸ್ ಕೂಡ ಅಥವಾ ಫ್ರೆಂಡ್ಸ್ ಕೂಡ ಹೇಬಿಯಸ್ ಕಾರ್ಪಸ್ ಕೇಸ್ ಹಾಕ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಏನಾಗಬೇಕು ಅಂತಂದರೆ, ಅವನು ಹೇಬಿಯಸ್ ಕಾರ್ಪಸ್ ಆಗಬೇಕು ಅಂದರೆ ಅರೆಸ್ಟು ಇಲ್ಲೀಗಲ್ ಇರಬೇಕು. ಆಮೇಲೆ ಎರಡನೇ ಕಂಡೀಷನ್ ಏನು ಅಂತಂದರೆ ಫಂಡಮೆಂಟಲ್ ರೈಟ್ ವೈಲೇಟ್ ಆಗಿರಬೇಕು. ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಅಂದರೆ ಫಂಡಮೆಂಟಲ್ ರೈಟ್ ವೈಲೇಟ್ ಆಗಿರುತ್ತೆ. ಈ ಎರಡು ಸಂದರ್ಭದಲ್ಲಿ ನಾವು ಹೇಬಿಯಸ್ ಕಾರ್ಪಸನ್ನು ತರ್ಬೋದು. ಈ ಹೇಬಿಯಸ್ ಕಾರ್ಪಸ್ಸು
ಇದೇನಾಗುತ್ತೆ ಅಂದರೆ ರಾಜ್ಯದ ವಿರುದ್ಧವೂ ಇರ್ತದೆ, ಕೆಲವೊಂದು ಸಲ ಯಾರೋ ವ್ಯಕ್ತಿಗಳು ಅವನನ್ನು ಹಿಡಿದಿಟ್ಟಿದ್ರೆ ಅವ್ರ ವಿರುದ್ಧವೂ ಹೇಬಿಯಸ್ ಕಾರ್ಪಸ್ ಆಗುತ್ತೆ ಅಂತಕ್ಕಂಥ ವಿಷಯವನ್ನು ತಿಳಿಸುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮ್ಯಾಂಡಮಸ್ ಬಗ್ಗೆ ವಿವರವಾಗಿ ತಿಳಿಸ್ತೀನಿ. ಒಂದನ್ನು ತಿಳ್ಕೊಳ್ಳಿ, ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ವಿಷಯ ಏನು ಅಂತಂದರೆ, ಹಿಯರ್ ಪಬ್ಲಿಕ್ law domain. Public law domain applies here. Public law domain applies here. ಅಂದರೆ ಇಲ್ಲಿ ಏನು ಸಾರ್ವಜನಿಕ ಕಾನೂನು ಅಪ್ಲೈ ಆಗುತ್ತೆ. ಯಾಕೆ ಸಾರ್ವಜನಿಕ ಕಾನೂನು ಅಪ್ಲೈ ಆಗುತ್ತೆ ಅಂದರೆ, ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ, ಪ್ರೊಟೆಕ್ಟಿಂಗ್ ದ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್. ರೆಸ್ಪಾನ್ಸಿಬಿಲಿಟಿ ಆಫ್ ದ ಸ್ಟೇಟ್ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕಂತ ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಆ್ಯಂಡ್ ಅಗೇನ್ ಥ್ಯಾಂಕ್ಸ್ ಫಾರ್ ಯುವರ್ ಪ್ರಮೋಷನ್ ಆಫ್ ಆಲ್ ಮೈ ವಿಡಿಯೋಸ್, ಆ್ಯಂಡ್ ಮೈ ಏಮ್ ಆರ್ ಮೈ ಥಿಂಕಿಂಗ್ ಆಫ್ getting that these videos are able to be reaching to our ರೂರಲ್ ಸ್ಟೂಡೆಂಟ್ಸ್ ಆ್ಯಂಡ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಕನ್ನಡ ಭಾಷೆಯಲ್ಲಿ ಕಾನೂನನ್ನು ಕಲಿಯುತ್ತಿರುವಂತಹ ಎಲ್ಲ ಕಾನೂನು ವಿದ್ಯಾರ್ಥಿಗಳಿಗೆ ಈ ನನ್ನ ಕನ್ನಡದ ವಿಡಿಯೋಗಳು ತಲುಪುವಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.